ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದ ದುರಂತ ಸಂಭವಿಸಿದ್ದು ಭೂಕುಸಿತದಿಂದ 67 ಮಂದಿ ಇನ್ನೇನ್ ಜೀವ ಕಳ್ಕೊಂಡ್ಬಿಡ್ತಾ ಇದ್ರು. ಆದ್ರೆ ಅಷ್ಟರಲ್ಲಿ ಅವರೆಲ್ಲರ ಪ್ರಾಣವನ್ನ ಒಂದು ಶ್ವಾನ ಉಳಿಸಿದೆ. ಅಪಾಯದಲ್ಲಿದ್ದವರನ್ನ ರಕ್ಷಿಸುವಂತಹ ಕೆಲಸವನ್ನ ಮೂಕಜೀವಿ ಮಾಡಿದೆ. ಹಿಮಾಚಲ ಪ್ರದೇಶದ ಸಿಯಾಥಿ ಅನ್ನುವಂಥ ಗ್ರಾಮ. ಅಲ್ಲಿ ಹೇಗೆ ಈ ಶ್ವಾನ ಜನರನ್ನ ರಕ್ಷಣೆ ಮಾಡ್ತು ಅಂತ ಗೊತ್ತಾದ್ರೆ ಶಾಕ್ ಆಗ್ಬಿಡ್ತೀರಿ, ಅಚ್ಚರಿಗೆ ಒಳಗಾಗ್ಬಿಡ್ತೀರಿ, ಬೆರಗಾಗ್ಬಿಡ್ತೀರಿ. ಬರೋಬ್ಬರಿ 67 ಜನ ಇದು ಒಂದು ಶ್ವಾನದ ಕಾರಣಕ್ಕಾಗಿ, ಆ ಶ್ವಾನದ ಫೋಟೋ ನೋಡ್ತಾ ಇದ್ದೀರಲ್ಲ, ಆ ಶ್ವಾನದ ಕಾರಣಕ್ಕಾಗಿ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಮೇಘಸ್ಫೋಟ ಆಗಿದೆ. ಆ ಮೇಘಸ್ಫೋಟದ ಕಾರಣಕ್ಕಾಗಿ ಮನೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ವಾಹನಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ಜನ ಕೊಚ್ಕೊಂಡು ಹೋಗಿದ್ದಾರೆ. ಆದರೆ ಸಿಯಾಥಿ ಅನ್ನುವಂಥ ಇದು ಒಂದು ಗ್ರಾಮದಲ್ಲಿ ಆ ಊರಿನಲ್ಲಿದ್ದಂಥ ಈ ಶ್ವಾನದ ಕಾರಣಕ್ಕಾಗಿ 67 ಜನ ಮಹಾ ದುರಂತದಿಂದ ಬಚಾವಾಗಿದ್ದಾರೆ. ಹಾಗಾದ್ರೆ ಇಡೀ ಗ್ರಾಮದ ಜನರನ್ನ ಆ ಶ್ವಾನ ಬಚಾವ್ ಮಾಡಿದ ಹೇಗೆ? ಹಿಮಾಚಲ ಪ್ರದೇಶದಲ್ಲಾದಂತಹ ಮೇಘಸ್ಫೋಟ ಎಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಹಾ ದುರಂತದಿಂದ ಅದು ಒಂದು ಗ್ರಾಮದಲ್ಲಿದ್ದಂತಹ 67 ಮಂದಿಯ ಪ್ರಾಣವನ್ನ ಈ ಶ್ವಾನ ಉಳಿಸಿದೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಜೂನ್ 30ನೇ ತಾರೀಕು ಮಧ್ಯರಾತ್ರಿ ಮಂಡಿಯ ಸಿಯಾಥಿಯಲ್ಲಿ ಭಾರೀ ಮಳೆಯಾಗ್ಬಿಡ್ತು. ಮೇಘಸ್ಫೋಟದ ಅಬ್ಬರಕ್ಕೆ ಸಿಯಾಥಿ ಅನ್ನುವಂಥ ಈ ಗ್ರಾಮ ಅಕ್ಷರಶಃ ನಲುಗಿಬಿಟ್ಟಿದೆ. ಇದೇ ಗ್ರಾಮದಲ್ಲಿ ನರೇಂದ್ರ ಅನ್ನೋರು ಒಬ್ಬಿದ್ದಾರೆ. ಅವರು ಈ ಶ್ವಾನವನ್ನ ಸಾಕಿದ್ರು. ವಿಕೋಪದ ಮುನ್ಸೂಚನೆ ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗುತ್ತಂತೆ. ಅದೇ ರೀತಿ ಈ ಶ್ವಾನಕ್ಕೆ ಗೊತ್ತಾಗಿದೆ. ರಾತ್ರೋರಾತ್ರಿ ಏಕಾಏಕಿ ಬೊಗಳೋದಕ್ಕೆ ಶ್ವಾನ ಶುರು ಮಾಡಿತ್ತು. ನರೇಂದ್ರ ಅವರು ಸಾಕಿದ್ದಂಥ ಈ ಶ್ವಾನ ನಾಯಿ ಕಂಟಿನ್ಯೂಸ್ ಆಗಿ ಬೊಗಳ್ತಾ ಇದ್ದಿದ್ರಿಂದ ನರೇಂದ್ರ ಅವರಿಗೆ ಎಚ್ಚರ ಆಯಿತು. ಯಾಕೆ ಶ್ವಾನ ಹೀಗೆ ಕೂಗ್ತಾ ಇದೆ ಅಂತ ಹೇಳಿ ಮನೆ ಹೊರಗಡೆ ಬಂದು ನೋಡಿದ್ದಾರೆ. ಆಗ ಮಳೆಯ ಅಬ್ಬರಕ್ಕೆ ಮನೆಯ ಗೋಡೆಯ ಒಂದು ಬದಿಯಲ್ಲಿ ಬಿರುಕು ಕಾಣಿಸಿಕೊಂಡಿರುವುದು ಅವ್ರಿಗೆ ಗೊತ್ತಾಗುತ್ತೆ. ಮಳೆ ನೀರು ಮನೆಯ ಒಳಗಡೆ ಬರ್ತಾ ಇರೋದನ್ನ ನೋಡಿ ಶಾಕ್ ಆಗ್ಬಿಡ್ತಾರೆ ನರೇಂದ್ರ. ಅಪಾಯ ಸದ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಎದುರಾಗುತ್ತೆ ಅನ್ನೋದನ್ನ ಅರಿತಂತಹ ನರೇಂದ್ರ ಅವರು ತಕ್ಷಣ ತಮ್ಮ ಮನೆಯವರನ್ನೆಲ್ಲ ಎಬ್ಬಿಸ್ತಾರೆ. ಅಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಯಲ್ಲಿದ್ದವರನ್ನೂ ಕೂಡ ಎಬ್ಬಿಸ್ಬಿಡ್ತಾರೆ. ಎಲ್ಲರನ್ನೂ ಅಲರ್ಟ್ ಮಾಡಿಬಿಡ್ತಾರೆ. ಆನಂತರ ಇಡೀ ಆ ಗ್ರಾಮದಲ್ಲಿದ್ದಂತಹ ಜನ ಎಲ್ಲ ಒಟ್ಟು ಸೇರ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗ್ಬಿಡ್ತಾರೆ. ನರೇಂದ್ರ ಅವರೇ ಅದರ ನೇತೃತ್ವವನ್ನು ವಹಿಸ್ತಾರೆ. ಜೋರು ಮಳೆ ಸುರಿತಾ ಇತ್ತು. ಆ ಟೈಮ್ನಲ್ಲೂ ಎಲ್ಲರೂ ಕೂಡ ತಕ್ಷಣಕ್ಕೆ ಸ್ವಲ್ಪನೂ ತಡ ಮಾಡದೆ ಸೇಫ್ ಆಗಿರುವಂತಹ ಜಾಗಕ್ಕೆ ಹೋಗ್ಬಿಡ್ತಾರೆ. ಅದಾದಂತಹ ಕೆಲವೇ ಸಮಯದಲ್ಲಿ ಇವರೆಲ್ಲ ಆ ಮನೆಯನ್ನ ಖಾಲಿ ಮಾಡಿ ಬೇರೆ ಜಾಗಕ್ಕೆ ಹೋದಂತಹ ಕೆಲವೇ ಸಮಯದಲ್ಲಿ ಜೋರಾದಂತಹ ಮಳೆಯಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ನಿರ್ಮಾಣ ಆಗಿದ್ದರಿಂದ ಅವರೆಲ್ಲರ ಮನೆಗಳು ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಭೂಕುಸಿತ ಆಗ್ಬಿಟ್ಟಿದೆ. ಆ ಜಾಗದಲ್ಲಿ ಸುಮಾರು 10 ಮನೆಗಳು ನೆಲಸಮ ಆಗ್ಬಿಟ್ಟಿದ್ದಾವೆ. ಬದುಕುಳಿದವರು ತ್ರಿಯಂಬಲದ ನೈನಾ ನದಿಯ ದೇಗುಲದಲ್ಲಿ, ನೈನಾದೇವಿ ದೇಗುಲ, ಅಲ್ಲ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಸರಿಯಾದ ಸಮಯದಲ್ಲಿ ನರೇಂದ್ರ ಅವರ ಶ್ವಾನ ಬೊಗಳಿದ ಕಾರಣಕ್ಕಾಗಿ ಆವತ್ ನರೇಂದ್ರ ಅವರಿಗೆ ಎಚ್ಚರ ಆಯಿತು. ಅವರು ಊರಲ್ಲಿದ್ದವರನ್ನೆಲ್ಲ ಎಚ್ಚರಿಸುವುದಕ್ಕೆ ಕಾರಣ ಆಯಿತು, ಎಚ್ಚರಿಸುವುದಕ್ಕೆ ಸಾಧ್ಯ ಆಯಿತು ಅವ್ರ ಕೈನಲ್ಲಿ. ಹಾಗ ಅವ್ರು ಎಚ್ಚರಿಸಿದ್ದಕ್ಕೆ ಆ ಊರಿನಲ್ಲಿದ್ದಂಥ 67 ಮಂದಿ ಪ್ರವಾಹ ಪರಿಸ್ಥಿತಿಯಿಂದ ಪಾರಾಗ್ಬಿಟ್ರು. ಇಲ್ಲ ಅಂತಂದ್ರೆ ಜೀವಾನೇ ಹೋಗ್ಬಿಡ್ತೋ ಏನೋ. ಶ್ವಾನ ಬೊಗಳಿದ ಕಾರಣಕ್ಕೆ ನಾವು ಬದುಕಿದೀವಿ ಅಂತ ಹೇಳಿ ಶ್ವಾನದ ಮಾಲೀಕ ನರೇಂದ್ರ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.